ಸರ್ ನಮಸ್ತೆ. ನೋಡಿ, ಇದು ಕೊಳ್ಳೇಗಾಲ ಬೆಟ್ಟದ ರೋಡ್. ಇದು ಮಹದೇಶ್ವರ ಬೆಟ್ಟದ ರೋಡು. ಈ ಬೆಟ್ಟದ ರೋಡಿಗೆ ನೋಡಿ, ಅಲ್ಲಿ ಮುಂದ್ಗಡೆ ಹುಲಿ ಕ್ರಾಸ್ ಇದೆ, ಹಾಸ್ಪಿಟ್ಲು, ಕಾಮಗೆರೆ. ಆ ಕಡೆ ಬಂದು ಈ ಕಡೆ ಬಂದು ಮಂಗಲ ಅಂತ ಗ್ರಾಮ. ಇದು ಮಲೆ ಮಹದೇಶ್ವರ ಬೆಟ್ಟ ರೋಡು ಸರ್. ನೋಡಿ, ಈ ಬೆಟ್ಟದ ರೋಡ್ಗೆ ನೋಡಿ, ಇಲ್ಲಿಂದ ಈ ಫೆನ್ಸ್ ಇದೆಯಲ್ಲ, ಈ ರೋಡ್ ಹೈವೇ ರೋಡ್ ಅಟ್ಯಾಚ್ಗೆ ಸರ್. ನೋಡಿ ಇಲ್ಲಿ ನೋಡಿ, ಅಲ್ಲಿ ಎರಡು ಲೈಟ್ ಕಂಬ ಬರುತ್ತಲ್ಲ, ಉತ್ತಿದೆಯಲ್ಲ, ಅಲ್ಲಿ ತನಕ ಬಾರ್ಡ್ರು ಹೊಡೆದ ಹಂಗೆ. ನೋಡಲ್ಲಿ ಬಾಳೆ ಹಾಕಿದಾರಲ್ಲ ನೋಡಿ, ಅಲ್ಲಿ ತನಕನೂ ಸಹ ಜಾಗ ನೋಡಿ. ಇದೇನಿದೆ ಫೀಲ್ಡು, ಹಿಂದ್ಗಡೆ ಫೆನ್ಸ್ ಇದೆ ನೋಡಿ, ಅಲ್ಲಿ ತನಕನೂ ಒಳ್ಳೆ ತುಂಬ ಚೌಕಟ್ಟಾಗಿ ಭೂಮಿ ಚೆನ್ನಾಗಿದೆ ಸರ್. 8.5 ಎಕರೆ ಜಾಗ ನೋಡಿ. ಹೈವೇ ರೋಡ್ಗೆ ಯಾರು ಹೈವೇ ರೋಡ್ಗೆ ಬೇಕು ಅಂದವರು ಒಳ್ಳೆ ಕಮರ್ಷಿಯಲ್ ಆಗಿ ಸೈಟು ಮಾಡ್ಬೋದು, ಇನ್ನೊಂದು ಮಾಡ್ಬೋದು ಸರ್. ಕಂಬ ಇಲ್ಲೇ ಇದೆ. ಇದು ಒಳ್ಳೆ ರೆಡ್ ಸಾಯಿಲು. 8.5 ಎಕರೆ. ಮೂಲ ಬಂದು ಒಕ್ಕಲಗೌಡಸು, ಜನರಲ್ ಪ್ರಾಪರ್ಟಿ ಸರ್. ಮೂಲ ಬಂದು ಒಕ್ಕಲಗೌಡಸು, ಈಗ ಬಂದು SC. ಹಾಗಾಗಿ ಮೂಲ ಬಂದು ಜನರಲ್ ಇದೆ ಸರ್, ಒಕ್ಕಲಗೌಡಸ್ದು. ಗೌಡಸಿಂದ ಇವರು ಪರ್ಚೇಸ್ ಮಾಡ್ಕೊಂಡಿರೋದು. ಈ ಥರ ಹೈವೇ ರೋಡ್ಗೆ, ತಾರ್ ರೋಡ್ಗೆ, ಬೆಟ್ಟದ ರೋಡ್ಗೆ ಇದು ಈ ಜಮೀನು ಸರ್. ಇದು ಒಟ್ಟು 8.5 ಎಕರೆ ಬರುತ್ತೆ ಸರ್. ನೋಡಿ, ಅಲ್ಲಿ ಬಾಳೆ ಇದೆಯಲ್ಲ, ಅಲ್ಲಿ ತನಕ ಬಾರ್ಡ್ರು ನೋಡ. ತೆಂಗು ನೋಡಿ, ಅಲ್ಲೊಂದು ಮನೆ ಇದೆ, ಅಲ್ಲಿ ಗಂಟನೂ ಬರುತ್ತೆ ಸರ್. ನೋಡಿ, ಅದು ತೆಂಗಿದೆಯಲ್ಲ ನೋಡಿ, ಅದೆಲ್ಲ ಕಟ್ಕೊಂಡು ಲಾಸ್ಟ್ಲಿ ಫೆನ್ಸ್ ಇದೆ ನೋಡಿ, ಅಲ್ಲಿ ಗಂಟೆ ಸೇಫು ಫೆನ್ಸ್ ಅದ ಸರ್. ನೋಡಿ ಇಲ್ಲೂ ಫೆನ್ಸ್ ಐತೆ. ಒಳ್ಳೆ ರೆಡ್ ಸಾಯಿಲು ಸರ್. ತುಂಬ ಭೂಮಿ ಒಳ್ಳೆ ಸ್ಟೇಡಿಯಂ ಥರ ಒಂದೇ ಲೆವೆಲಾಗಿ ಚೆನ್ನಾಗಿದೆ ಸರ್. ಒಳ್ಳೆ ರೆಡ್ ಸಾಯಿಲು, ಒಂದು ಕಲ್ಲು ಕೂಡ ಸಿಗಲ್ಲ, ಆ ಟೈಪ್ ಐತೆ ಸರ್. ನೋಡಿ, ಇಲ್ಲಿ ಗಂಟನೂ ಹೈವೇ ರೋಡ್ ಬರುತ್ತೆ ನೋಡಿ. ಈ ಕಲ್ಲು ಕಂಬ ಇದೆ, ಆ ಕಲ್ಲು ಇಲ್ಲಿ ಗಂಟನೂ. ಇಲ್ಲಿಂದ ಜಮೀನು ಸರ್. 8.5 ಎಕರೆ. ಒಬ್ಬರೇ ಓನರು, ಸಿಂಗಲ್ ಹ್ಯಾಂಡು. ಮೂಲ ಬಂದು ಒಕ್ಕಲಗೌಡಸು ಪರ್ಚೇಸ್ ಮಾಡ್ಕೊಂಡಿರೋದು, ಗೌಡ್ರ ಜಮೀನಿಂದ ಪರ್ಚೇಸ್ ಮಾಡಿರೋದು ಸರ್. ಹಾಗಾಗಿ ತುಂಬ ಒಳ್ಳೆ ಸ್ಟೇಡಿಯಂ ಥರ ಒಳ್ಳೆ ಚೌಕಟ್ಟಾಗಿ ತುಂಬ ಚೆನ್ನಾಗಿದೆ ಸರ್. ಇದು ಕಮರ್ಷಿಯಲ್ ಉಪಯೋಗಿಸ್ಬೋದು, ಸೈಟು ಮಾಡ್ಬೋದು, ಆ ಥರ ಒಂದು ಪ್ರಾಪರ್ಟಿ ಸರ್ ಇದು. ಯಾಕಂದರೆ ಆ ಕಡೆನೂ ವಿಲೇಜು, ಈ ಕಡೆನೂ ವಿಲೇಜು. ಹಾಗಾಗಿ ಈ ಥರ ಇದೆ ಸರ್. ಒಂದು 8.5 ಎಕರೆ ಜನರಲ್ ಪ್ರಾಪರ್ಟಿ ಸರ್.